ಐ ಥಿಂಕ್ ದ ವೇ ದೇ ಲೈಕ್ ನನಗೆ ಆಶ್ಚರ್ಯ. ಇಲ್ಲಿ ಮಾತ್ರ ಅಲ್ಲ, ಈವನ್ ಅಲ್ಲಿ ಹೋದಾಗ್ಲೂ, ಚೆನ್ನೈ ಹೋದಾಗ್ಲೂ ಭಾರತೀಯ ಬಗ್ಗೆ ಮಾತಾಡ್ತಾರೆ, ಅಂದರೆ ಆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ. ಆ ಫ್ಯಾಸಿನೇಷನ್ ಅದು ಟುವರ್ಡ್ಸ್ ದೆಮ್. ಆಮೇಲೆ ದಟ್ ರೆಸ್ಪೆಕ್ಟ್. ಅವರು ಈ ಪಿಕ್ಚರ್ ಅನೌನ್ಸ್ ಆಗ್ತಿದ್ದಂಗೆ ಅವ್ರಿಗೆ ಇಲ್ದೇನೆ ಒಂದು ಪವರ್. ಸಮ್ ಫಿಲ್ಮ್ಸ್ ಸಮ್ ಕ್ಯಾರೆಕ್ಟರ್ಸ್ ವೇರ್ ದೇ ಗೆಟ್ ಇಮಿಡಿಯೇಟ್ಲಿ. ಟಗರು, ಜೋಗಿಯ ಮಾದೇಶನ್ ಪಾತ್ರ ಇರ್ಬೋದು, ಇಲ್ಲ ಓಂ ಸತ್ಯ ಪಾತ್ರ ಇರ್ಬೋದು, ಸಮ್ ನೇಮ್ಸ್ ಆ್ಯಂಡ್ ಸಮ್ ಕ್ಯಾರೆಕ್ಟರ್ ಆ್ಯಂಡ್ ಮೈ ಫಸ್ಟ್ ನೇಮ್ ಆನಂದ್ ಇರ್ಬೋದು, ಎಲ್ಲ ದೇ ಗೆಟ್ ಕನೆಕ್ಟೆಡ್ ಇಮಿಡಿಯೇಟ್ಲಿ. ಅದು ಸರ್ಟನ್ ಥಿಂಗ್ಸ್ ವೇ ದೇ ಗೆಟ್ ಕನೆಕ್ಟೆಡ್ ಇಂಟರ್ನಲಿ, ಗೊತ್ತಿಲ್ಲದೇ ಒಂದು ಭಾವನೆಗಳು ಬಂದ್ಬಿಡುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಕೇಳ್ಬೇಕಾ ಕೊಡ್ತೀನಿ. ಗೀತಕ್ಕ ಅವ್ರಿಗೆ ಕ್ವಶನ್ ಈ ಸರಿ. ಗೀತಾ ಮೇಡಮ್, ನಿಮ್ಗೆ ಡೈರೆಕ್ಟರ್ ಒಂದಷ್ಟು ಹಣಕಾಸು ಉಳಿತಾಯ ಮಾಡಿದ್ದಾರೆ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಶಿವಣ್ಣ ಅವ್ರದ್ದು ಈ ಸಿನಿಮಾ ಪ್ರೀಕ್ವೆಲ್ ಆಗಿರೋದ್ರಿಂದ ಯೂಶಲಿ ಬೇರೆ ಅವ್ರಿಗಾಗಿದ್ದಿದ್ರೆ ಅದನ್ನ CG ಅಲ್ಲಿ ಅವ್ರನ್ನ ಹೆಂಗಾಗಿ ತೋರಿಸ್ಬೇಕಾಗಿತ್ತು. ಬಟ್ ಶಿವಣ್ಣ ಅವರು ಆಲ್ಮೋಸ್ಟ್ ಅಲ್ಲಿ ಹೆಂಗಾಗೇ ಇದಾರಲ್ಲ, ಹಾಗಾಗಿ ಎಷ್ಟು ಸೇವೆ ಮಾಡಿದ್ದಾರೆ ಮೇಡಮ್? ಎಲ್ಲರೂ ಹಾಗೆ ಹೇಳ್ತಾರೆ. ಸೊ ನೀವು ಬ್ಲಶಿಂಗ್ ಮಾಡಿದ್ರೆ ಹೆಂಗೆ ಮೇಡಮ್, ನೀವು ಉತ್ತರ ಕೊಡ್ಬೇಕು. ಹಂಗಲ್ಲ, ನನಗೆ ಇದಕ್ಕೆ ಏನೇ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಪ್ರೊಡ್ಯೂಸರ್ ಶ್ರೀಕಾಂತ್ ಇದನ್ನೇ ಮಾಡ್ತಾರೆ, ನನಗೆ ಫೋನ್ ಮಾಡಿ ಇವತ್ತು ಫೋಟೋ ಕಳಿಸ್ಬಿಡ್ತಾರೆ, ಕಳಿಸ್ಬಿಟ್ಟು ಇವತ್ತು ಶಿವಣ್ಣ 18 ವರ್ಷ, ಶಿವಣ್ಣ 28 ವರ್ಷ, ಹಂಗೆ ಹೇಳ್ತಾನೆ ಇರ್ತಾರೆ. ಸೊ ನಾನು ಯಾವಾಗಲೂ ಅವ್ರಿಗೆ ಹೇಳ್ತಾ ಇರ್ತೀನಿ, ಇಲ್ಲ ಅದೆಲ್ಲ ಇಲ್ಲ, 28, 18 ಎಲ್ಲ ಜಾಸ್ತಿ ಆಯಿತು, 8 ವರ್ಷ ಅಂತ ಹೇಳ್ತಾ ಇರ್ತೀನಿ. ಸೂಪರ್ ಮ್ಯಾಮ್. ಈ ಹಿಂದೆ ಸಿನಿಮಾ ಮಾಡಿದ್ರಿ ನೀವು. ಆ ಸಿನಿಮಾದಿಂದ ಇದು 2ನೇ ಸಿನಿಮಾ ಗೀತಾ ಪಿಕ್ಚರ್ಸ್ ಅಲ್ಲಿ. ಸೊ ಮೇಕಿಂಗ್ ವೈಸು ಮತ್ತೆ ಪ್ರೊಡಕ್ಷನ್ ವೈಸು ಎಷ್ಟು ಇಂಪ್ರೂವ್ ಆಗಿದೆ ಮೇಡಮ್? ಆ ಕತೆಗೆ ತಕ್ಕಂಗೆ ಹರ್ಷ ಅವ್ರು ಮಾಡಿದ್ರು, ಈ ಕತೆಗೆ ತಕ್ಕಂಗೆ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದಾರೆ. ಬಟ್ ಇಟ್ಸ್ ಓಕೆ. ಫಿಲಮ್ ಚೆನ್ನಾಗಿ ಬರುತ್ತೆ ಅಂದರೆ ವಿ ಆರ್ ವಿತ್ ಹಿಮ್ ಆಲ್ವೇಸ್. ಅಷ್ಟೇ, ಫಿಲಮ್ ಚೆನ್ನಾಗಿ ಬರ್ಬೇಕಂತಾನೆ ಆಸೆ ಅಷ್ಟೇ. ಎಸ್ ಮೇಡಮ್. ಮತ್ತೆ ಹ್ಯಾಟ್ರಿಕ್ ಸಿನಿಮಾ 3ನೇ ಸಿನಿಮಾ ಯಾವಾಗ ಮೇಡಮ್? 3ನೇದು ಒಂದು ಮಗು ಮತ್ತು ಪ್ರೊಫೆಸರ್ ಮಧ್ಯ ಒಂದು ಸಂಬಂಧ. ಅಂದರೆ ಲೈಕ್ ಆ ಮಗು ಸ್ಟೂಡೆಂಟದು, ಇವ್ರು ಪ್ರೊಫೆಸರ್ ಆಗಿ ಹೋಗ್ತಾರೆ ಅದರಲ್ಲಿ. ಸೊ ಆ ಕಥೆನ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದೀವಿ. ಇನ್ನೂ ಏನೂ ಡಿಸೈಡ್ ಆಗಿಲ್ಲ. ಅದಾದರೆ ದ ಥರ್ಡ್ ಒನ್ ವಿಲ್ ಬಿ ದಟ್ ಒನ್. ಬೆಸ್ಟ್ ವಿಶಸ್ ಮ್ಯಾಮ್. ಥ್ಯಾಂಕ್ ಯು. ಅದನ್ನ ಶ್ರೀನಿ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಅವ್ರು ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಆಕ್ಚುಲಿ. ಆಫ್ಟರ್ ಗೋಸ್ಟ್ ಸೆಕೆಂಡ್ ಕಾಂಬೋ. ಹೌದು. ಅದರಲ್ಲಿ ನಮ್ಮ ಶಕ್ತಿಧಾಮದ ಒಂದು ಮಗು ಆಕ್ಟ್ ಮಾಡುತ್ತೆ. ಮಗು 8-9 ವರ್ಷದ ಒಂದು ಮಗು ಅಲ್ಲಿಂದ ಆಕ್ಟ್ ಮಾಡುತ್ತೆ. ಕೇಳ್ಬೇಕಾದ್ರೆ ಮೇಡಮ್ ಇವೆಲ್ಲ ಕೇಳ್ಬಿಡಿ. ಶಿವಣ್ಣ ನೀವೇ ಹೇಳಿ, ಶಕ್ತಿಧಾಮ ಅಂದ್ರೆ ನಿಮ್ಗೆ ಒಂದು ಸ್ಪೆಷಲ್ ಕನೆಕ್ಷನ್ ಇದೆ. ಸೊ ಫಸ್ಟ್ ಟೈಮ್ ಶಕ್ತಿಧಾಮದ ಒಬ್ರು ನಿಮ್ ಜೊತೆ ಆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಎಮೋಷನಲಿ ನಿಮ್ಗೆ ಎಷ್ಟು ಕನೆಕ್ಟ್ ಆಗುತ್ತೆ ಶಿವಣ್ಣ? 100%. ಯಾಕಂದ್ರೆ ಶಕ್ತಿಧಾಮ ಅಂತಾನೆ ಫಸ್ಟ್ ನೆನಪರೋದು ಅಮ್ಮ. ಅಮ್ಮ ಅಪ್ಪಾಜಿ ಇಬ್ರುವೆ, ಕೆಂಪಯ್ಯ ಅವರು. ಸೊ ಈ 3 ಜನ ಐ ಥಿಂಕ್ ಜ್ಞಾಪಕ ಬರ್ತಾರೆ. ಯಾಕಂದ್ರೆ ಅವ್ರು ಮಾಡಿದ್ದ ಶಕ್ತಿಧಾಮ ಅನ್ನೋದು ಏನು ಮಾಡಿದ್ದಾರೆ ಅದನ್ನ ಅಮ್ಮ ಬಂದು ನೆಕ್ಸ್ಟ್ ಗೀತಾ ಆ ಪೊಸಿಷನ್ಗೆ ಹೋದ್ಮೇಲೆ ಅಲ್ಲಿ ಬದಲಾವಣೆಗಳಾಗಿದ್ದು. ಯಾಕಂದ್ರೆ ಗೀತಾ ಹೋಗಿದ್ದ ವರ್ಷದಿಂದನೇ ಜಾಸ್ತಿ ಈ ಹೆಣ್ಮಕ್ಳು ಸ್ಟೂಡೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆದರು. ಎಜುಕೇಷನ್ ಗೋಸ್ಕರ ಜಾಸ್ತಿ. ಇವಾಗ 200 ಮಕ್ಳಿದ್ದಾರೆ ಇವಾಗ. ಮೊದಲು ಬರೀ ಹೆಣ್ಮಕ್ಳು, ಯಾಕಂದರೆ ಯಾರಿಗೆ ಸೋಷನಲ್ ಒಳಗಾಗ್ತಾರೋ ಅವ್ರು ಬಂದು ಆಶ್ರಯ ಪಡಿತಾ ಇದ್ರು, ಅವ್ರಿಗೆ ಒಂದು ಮಾರಲ್ ಸಪೋರ್ಟ್ ಸಿಗ್ತಾ ಇತ್ತು. ಹಾಗೂ ಅವ್ರು ಸರಿಯಾಗಿ ಇದುವರೆಗೂ 3,000 4,000 ಜನ ಚೆನ್ನಾಗಾಗಿ ಹೋಗಿದ್ದಾರೆ ಅಲ್ಲಿಂದ. ಅದು 4,000 4,000 ಜನವರೆಗೂ. ಅದಾದ್ಮೇಲೆ ಇವಾಗ ಮಕ್ಳು ಇವಾಗ ಒಂದು 8 ವರ್ಷದಿಂದ ಮಕ್ಕಳು ಅವ್ರಿಗೂ ಅಷ್ಟೇ ಒಂದು ಒಳ್ಳೆ ಭವಿಷ್ಯ ಆಗ್ಬೇಕಂತ ಇದು ಥಾಟ್ ಬಂದಿದ್ದು. ಮಕ್ಕಳಲ್ಲಿ ನೋಡ್ಬೇಕಾದ್ರೆ ಒಂದೊಂದು ಮಕ್ಕಳು ಕಂಪ್ಲೇಂಟ್ ಮಾಡೋ ರೀತಿ ಇರ್ಬೋದು. ಅಂದರೆ ಆ್ಯಕ್ಚುಲಾಗಿ ಅವರು ಬೇರೆ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಸ್ಕೂಲೇ ಸ್ಟಾರ್ಟ್ ಮಾಡಿದ್ದೀವಿ 1 ವರ್ಷದಿಂದ. ಇವಾಗ ನಮ್ಮ ಇದ್ರಲ್ಲಿ ಬಂದ್ಬೇಕಾದ್ರೆ 100% ರಿಸಲ್ಟ್ ಬರ್ತಾ ಇದೆ. ಯಾಕಂದರೆ ಬೇರೆ ಸ್ಕೂಲ್ ಹೋದಾಗ ಏನಾಗುತ್ತೆ, ಅವ್ರು ಏನು ಫೇಸ್ ಮಾಡ್ತಾರೆ ಆ ಪ್ರಾಬ್ಲಮ್ನ ಹೇಳ್ಬೇಕಾದ್ರೆ ಎಲ್ಲ ಮಕ್ಕಳು ನಾವು ಹಂಗೆ ತಾನೇ ಹೇಳ್ತೀವಿ. ಸುಳ್ಳು ಹೇಳಬೇಕು, ಮಿಸ್ಸಿಂಗ್ ಹೊಡಿತಾರೆ, ಹಿಂಗೆ ಏನೋ ತಪ್ಪು ಕೆಲಸ ನಾವು ಮಾಡ್ತೀವಿ. ನಾವು ಎಲ್ಲ ಮಾಡಿದ್ರೆ ಡ್ರಾಮಾ. ಬಟ್ ಅವರು ಈ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ನಿಜವಾಗ್ಲೂ ದೇ ಪ್ರೂವ್ಡ್ ಹೌ ರೈಟ್ ದೇ ವೇರ್.
ಅವ್ರಿಗೇನು ಮಿಸ್ ಆಗ್ತೈತೆ ಅನ್ನೋದನ್ನ ಅದು ಭಾಳ ಅಚ್ಚುಕಟ್ಟಾಗಿ ಭಾಳ ನಿಯತ್ತಿಂದ ಅದು ತೋರಿಸಿದ್ರು. ಅದಕ್ಕೆ ಇಟ್ಸ್ ವೆರಿ ನೈಸ್. ಯಾಕಂದರೆ ಬೇರೆ ಆರ್ಟಿಸ್ಟ್ನ ಹುಡ್ಕೋದಕ್ಕಿಂತ ನಮ್ಮಲ್ಲಿರೋ ಒಂದು ಮಕ್ಕಳ ಒಂದು ಪ್ರತಿಭೆನ ನಾವು ತೋರಿಸೋಣ ಅಂತ ಒಂದು ಪ್ರಯತ್ನ ಅಷ್ಟೇ. ಅದು ಗೀತಾ ಅವ್ರ ಐಡಿಯಾನೇ. ಬಟ್ ರಿಯಲಿ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್.